ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು CS ಯೂಟ್ಯೂಬ್ ಚಾನಲ್. ಇತ್ತೀಚೆಗಷ್ಟೇ ದುನಿಯಾ ವಿಜಯ್ ಮತ್ತು ಗಣೇಶ್ ಅವರು ಒಂದು ವಾರದ ಅಂತರದಲ್ಲಿ ಬಂದು ಗೆದ್ದಿದ್ದಾಯ್ತು. ಈಗ ನೆಕ್ಸ್ಟ್ ರಕ್ಷಿತ್ ಶೆಟ್ಟಿ ಮತ್ತು ರಿಷಬ್ ಶೆಟ್ಟಿ ಅವರ ಕಾಲ. ಯಾವ ಸಿನಿಮಾಗಳು ಬರ್ತಾ ಇದೆ, ಯಾವಾಗ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಏನೆಲ್ಲ ವಿಶೇಷತೆ ಇದೆ ಈ ಸಿನಿಮಾಗಳಲ್ಲಿ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ನಾನು ಹೇಳಕೊಟ್ಟಿದ್ದು ರಕ್ಷಿತ್ ಶೆಟ್ಟಿ ಹಾಗೂ ರಿಷಬ್ ಶೆಟ್ಟಿ ಅವರ ಹೀರೋ ಆಗಿ ನಟಿಸಿರುವಂತಹ ಮೂವಿಗಳಲ್ಲ, ಅವರಿಬ್ರು ಪ್ರೊಡ್ಯೂಸ್ ಮಾಡಿರುವಂತಹ ಮೂವಿಗಳು. ಈಗ ಅವರಿಬ್ರು ಒಂದೊಂದು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿದ್ರೆ ಅವೆರಡೂ ಸಿನಿಮಾಗಳು ಒಂದು ವಾರದ ಅಂತರದಲ್ಲಿ ರಿಲೀಸ್ ಆಗ್ತಾ ಇದೆ. ಮೊದಲನೇದಾಗಿ ಲಾಫಿಂಗ್ ಬುದ್ಧ ಸಿನಿಮಾ ಪ್ರಮೋದ್ ಶೆಟ್ಟಿ ಅವರು ಇದರಲ್ಲಿ ಲೀಡ್ ರೋಲ್ ಅಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಹಾಗೂ ಈ ಸಿನಿಮಾನ ಡೈರೆಕ್ಟ್ ಮಾಡ್ತಿರೋಂತೂ ಎಂ ಭರತ್ ರಾಜ್ ಅವರು, ಅದೇ ನಮ್ಮ ರಿಷಬ್ ಶೆಟ್ಟಿ ಅವರ ಹೀರೋ ಮೂವಿನ ಡೈರೆಕ್ಟ್ ಮಾಡಿದಂತಹ ಡೈರೆಕ್ಟರ್. ಸೊ ಇದೊಂದು ಔಟರ್ ನೋಟ್ ಕಾಮಿಡಿ ಸಿನಿಮಾ ಆಗಿರುತ್ತೆ. ಇದು ಒಂದು ಪೊಲೀಸ್ ಬ್ಯಾಕ್ ಡ್ರಾಪ್ ಇರುವಂತ ಸ್ಟೋರಿ. ಈ ಹೀರೋ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಅದೊಂದು ಡಾರ್ಕ್ ಕಾಮಿಡಿ ಇರುವಂತ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ. ಅದೇ ರೀತಿ ಈ ಸಿನಿಮಾ ಕೂಡ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರುತ್ತೆ, ಆದ್ರೆ ಹೆಚ್ಚಾಗಿ ಇದನ್ನ ಕಾಮಿಡಿ ಓರಿಯೆಂಟೆಡ್ ಆಗಿ ತೆಗೆದಿದ್ದಾರೆ. ಟ್ರೈಲರ್ ಮೊನ್ನೆ ಅಷ್ಟೇ ರಿಲೀಸ್ ಆಗಿತ್ತು. ಒಂದು ಒಳ್ಳೆ ಕಾಮಿಡಿನ ಟ್ರೈಲರ್ ಅಲ್ಲಿ ತೋರಿಸ್ತಾ ಇತ್ತು, ಒಂದು ಒಳ್ಳೆ ವಿಜುವಲ್ಸ್ ಕೂಡ ಇತ್ತು. ಸೊ ಸಿನಿಮಾ ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ ಅಂತೂ ಕ್ರಿಯೇಟ್ ಆಗಿದೆ. ಕತೆ ವಿಷಯಕ್ಕೆ ಬರೋದಾದ್ರೆ, ಓವರ್ ವೆಯ್ಟ್ ಆಗಿರುವಂತ ನಮ್ಮ ಪ್ರಮೋದ್ ಶೆಟ್ಟಿ ಅವರು ಸಸ್ಪೆನ್ಷನ್ಗೆ ಹೋಗ್ತಾರೆ. ಆದ್ರೆ ಆ ಸಸ್ಪೆನ್ಷನ್ ಇಂದ ಪಾರಾಗಕ್ಕೆ ಅವ್ರ ಸುಪೀರಿಯರ್ಗಳು ಇವ್ರಿಗೆ ಒಂದು ಕೆಲಸನ ಕೊಡ್ತಾರೆ. ಅದು ಅನ್ಅಫಿಷಿಯಲ್ ಆಗಿ ಒಂದು ಕೇಸ್ನ ಸಾಲ್ವ್ ಮಾಡಬೇಕು. ಆ ಕೇಸ್ ಸಾಲ್ವ್ ಮಾಡ್ಬೇಕಾದ್ರೆ ಇವ್ರಿಗೆಲ್ಲ ಏನೇನಾಗುತ್ತೆ ಅನ್ನೋದು ಇದರಲ್ಲಿ ಮುಖ್ಯವಾಗಿರುತ್ತೆ. ಇದರಲ್ಲಿ ದಿಗಂತ್ ಅವರು ಕೂಡ ಒಂದು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂತಿದ್ದಾರೆ. ಆಕ್ಚುಲ್ ಆಗಿ ಈ ದಿಗಂತ್ ಅವರ ಪಾತ್ರನ ರಿಷಬ್ ಶೆಟ್ಟಿ ಅವ್ರು ಮಾಡಬೇಕಿತ್ತು. ಕಾರಣಾಂತರಗಳಿಂದ ಈ ಪಾತ್ರನ ದಿಗಂತ್ ಅವ್ರು ಮಾಡ್ತಾ ಇದ್ದಾರೆ. ಸೊ ದಿಗಂತ್ ಅವರ ಕ್ಯಾರೆಕ್ಟರ್ ಈ ಸಿನಿಮಾಗೆ ಒಂದು ಮೇನ್ ಲೀಡ್ ಆಗುತ್ತೆ ಅಂತ ನನ್ಗನ್ಸ್ತಾ ಇದೆ. ಸೊ ಈ ಟ್ರೈಲರ್ ಅಂತೂ ತುಂಬಾನೇ ಒಳ್ಳೆ ಮಜಾ ಕೊಡ್ತಾ ಇದೆ. ಕಾದ್ ನೋಡೋಣ. ಇದೇ ಆಗಸ್ಟ್ 30ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇನ್ನು ರಕ್ಷಿತ್ ಶೆಟ್ಟಿ ಅವರ ಸಿನಿಮಾಗೆ ಬಂದ್ರೆ, ಅಂದ್ರೆ ರಕ್ಷಿತ್ ಶೆಟ್ಟಿ ಅವರು ನಿರ್ಮಾಣ ಮಾಡ್ತಾ ಇರುವಂತ ಸಿನಿಮಾ ಇಬ್ಬನಿ ತುಂಬಿದ ಇಳಿಯಲಿ ಸಿನಿಮಾ. ಇದೊಂದು ಪಕ್ಕಾ ಲವ್ ಸ್ಟೋರಿ ಸಿನಿಮಾ. ಇದರಲ್ಲಿ ವಿಹಾನ್ ಅವರು ಲೀಡ್ ರೋಲ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ರೆ, ಇದನ್ನ ಡೈರೆಕ್ಟ್ ಮಾಡ್ತಾ ಇರೋದು ಅವನೇ ಶ್ರೀಮನ್ ನಾರಾಯಣ ಸಿನಿಮಾನ ಡೈರೆಕ್ಟ್ ಮಾಡಿದಂತ ಬಿಳಿಯಪ್ಪನವರು. ಸೊ ಇದು ಇವ್ರಿಗೆ 3ನೇ ಸಿನಿಮಾ. ಕಥಾ ಸಂಗಮ ಅನ್ನೋ ಸಿನಿಮಾದಲ್ಲಿ ಒಟ್ಟು 7 ಸಿನಿಮಾಗಳಿದ್ದು, ಅದರಲ್ಲಿ ಒಂದು ಕಥೆನ ಇವರು ಕೂಡ ಬರೆದಿದ್ರು. ಸೊ ಹಂಗಾಗಿ ಇದು ಇವ್ರಿಗೆ 3ನೇ ಸಿನಿಮಾ. ಹಾಗೂ ವಿಹಾನ್ ಅವರಿಗೆ ಇದು 4ನೇ ಸಿನಿಮಾ. ವಿಹಾನ್ ಅವರ ಪ್ರಪಂಚ ಸಿನಿಮಾ ಸ್ವಲ್ಪ ಕ್ರೇಜ್ ನ ಕ್ರಿಯೇಟ್ ಮಾಡಿ ಒಂದು ಒಳ್ಳೆ ರೆಸ್ಪಾನ್ಸ್ ನ ತಗೊಂಡಿತ್ತು. ಅದಕ್ಕೆ ಡೈರೆಕ್ಟರ್ ಆಗಿದ್ದವರು ನಮ್ಮ ಭಟ್ರು. ಸೊ ಈ ಇಬ್ಬನಿ ತುಂಬಿದ ಇಳಿಯಲಿ ಸಿನಿಮಾದಲ್ಲಿ ಮೇಜರ್ ಆಗಿ ಕಾಣಿಸ್ತಾ ಇರೋದು ಆ ಮ್ಯೂಸಿಕ್ ಬಂದು ತುಂಬಾನೇ ಒಳ್ಳೆ ಮ್ಯೂಸಿಕ್ ನ ಕೊಟ್ಟಿದ್ದಾರೆ ಸಿನಿಮಾಗೆ. ಟ್ರೈಲರ್ ಅಲ್ಲೂ ಕೂಡ ಆ ಮ್ಯೂಸಿಕ್ ತುಂಬಾನೇ ಹೈಲೈಟ್ ಆಗಿ ಕಾಣಿಸ್ತಾ ಇದೆ. ಮತ್ತೆ ಇನ್ನೊಂದು ವಿಷಯ, ಸಿನಿಮಾಟೋಗ್ರಫಿ. ಟ್ರೈಲರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ವಿಜುವಲ್ಸ್ ಅಲ್ಲಿ ಕಾಣಿಸ್ತಾ ಇದೆ ಅಂತ. ಸೊ ನನಗಂತೂ ಈ ಮೂವಿ ಬಗ್ಗೆ ಇನ್ನೂ ಹೆಚ್ಚು ಎಕ್ಸ್ಪೆಕ್ಟೇಷನ್ಗಳು ಕ್ರಿಯೇಟ್ ಆಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಸಪ್ತಸಾಗರದಾಚೆ ಎಲ್ಲೋ ಸಿನಿಮಾ ಬಿಟ್ರೆ ಆದಷ್ಟು ಒಳ್ಳೆ ಲವ್ ಸ್ಟೋರಿ ಸಿನಿಮಾಗಳು ಬರ್ತಾ ಇಲ್ಲ. ಆದ್ರೆ ಈ ರೀತಿಯ ಸಿನಿಮಾ ಮತ್ತೆ ಇವರು ಪ್ರೊಡ್ಯೂಸ್ ಮಾಡ್ತಾ ಇರೋದ್ರಿಂದ ಒಂದು ಒಳ್ಳೆ ಎಕ್ಸ್ಪೆಕ್ಟೇಷನ್ ಅಂತ ಇದೆ. ಇವರು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡ್ತಾರೆ ಅನ್ನೋ ಒಂದು ಉದ್ದೇಶಕ್ಕೆ. ಸೊ ಮ್ಯೂಸಿಕಲಿ ಈ ಸಿನಿಮಾ ಅಂತೂ ಒಳ್ಳೆ ಸೌಂಡ್ ಮಾಡ್ತಾ ಇದೆ. ಕೃಷ್ಣ ಪ್ರಣಯ ಸಿಕ್ಕಿ ಭೀಮಾ ಸಿನಿಮಾ ಆದ್ಮೇಲೆ ಈಗ ಪೌಡರ್ ಸಿನಿಮಾ ನಡೀತಾ ಇದೆ. ಪೌಡರ್ ಸಿನಿಮಾ ನಂತರ ಇವೆರಡು ಸಿನಿಮಾಗಳು ಅದೇ ಹಾದಿಯಲ್ಲಿ ನಡೆದ್ರೆ ಕನ್ನಡ ಇಂಡಸ್ಟ್ರಿ ಬೇರೆ ಲೆವೆಲ್ಗೆ ಹೋಗುತ್ತೆ. ಒಂದು ಒಳ್ಳೆ ಸೆಕೆಂಡ್ ಹಾಫ್ ಶುರು ಆಗುತ್ತೆ ಕನ್ನಡ ಇಂಡಸ್ಟ್ರಿಗೆ. ಮತ್ತು ಇನ್ನೊಂದು ವಿಷಯ ಏನಂದ್ರೆ, ಈ ರಕ್ಷಿತ್ ಮತ್ತು ರಿಷಬ್ ಇಬ್ಬರು ಸಹ ಈ ಡೈರೆಕ್ಟರ್ಗಳ ಕೆಳಗಡೆ ಕೆಲಸ ಮಾಡಿದ್ದವ್ರೆ. ಇಬ್ರು ಸಹ ಹೀರೋಗಳಾಗಿ ಕೆಲಸ ಮಾಡಿದಂತಹ ಡೈರೆಕ್ಟರ್ಗಳಿಗೆ ಮತ್ತೆ ಅವರು ಪ್ರೊಡ್ಯೂಸರ್ ಆಗಿ ಅವ್ರಿಗೆ ಇನ್ನೊಂದು ಸಿನಿಮಾ ಕೊಟ್ಟು ಹೊಸಬ್ರಿಗೆ ಅವಕಾಶ ಕೊಡ್ತಾ ಇರೋದು ಇದು ಕನ್ನಡ ಇಂಡಸ್ಟ್ರಿ ಬೆಳೆಸೋದಕ್ಕೆ ಮಾಡ್ತಾ ಇರೋಂಥ ಕೆಲಸ. ತಾವು ಬೆಳೆದು ತಮ್ಮವ್ರನ್ನು ಬೆಳೆಸ್ತಾ ಇರೋದು ಇವರಿಬ್ಬರ ಒಂದು ಗುಣ. ಅದರಲ್ಲೂ ಇವರಿಬ್ರು ಒಂದು ವಾರದ ಅಂತರದಲ್ಲಿ ಬರ್ತಾ ಇದ್ದಾರೆ ಅನ್ನೋದು ವಿಶೇಷ. ಇಬ್ಬನಿ ತುಂಬಿದ ಇಳಿಯಲಿ ಇದೇ ಸೆಪ್ಟೆಂಬರ್ 5ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಎರಡೂ ಚಿತ್ರದ ಮೇಲೆ ನನಗಂತೂ ಒಳ್ಳೆ ನಿರೀಕ್ಷೆ ಇದೆ. ಯಾವ ಸಿನಿಮಾ ಎಷ್ಟು ಓಡುತ್ತೋ ಗೊತ್ತಿಲ್ಲ, ಆದ್ರೆ ಎರಡೂ ಸಿನಿಮಾ ಒಳ್ಳೇದಾಗ್ಲಿ, ಎರಡೂ ಸಿನಿಮಾನು ಒಳ್ಳೆ ಹಿಟ್ ಕೊಡ್ಲಿ ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್. ಸೈನಿಂಗ್ ಆಫ್ CS.